ಹಲೋ ವ್ಯೂವರ್ಸ್, ನಾನು ಮಾಡ್ತಾ ಇರೋ ಈ ಹೊಸ ಕಂಟೆಂಟ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇದುವರೆಗೂ ನಾವು ನೋಡಿರೋ ಸೂಪರ್ ಹೀರೋ ಮೂವೀಸ್ ಆಗಿರೋ ಕ್ರಿಶ್ ಇರಲಿ, ಮಿನ್ನಲ್ ಮುರಳಿ ಇರಲಿ, ಇಲ್ಲ ರಾವಣ್ ಇರಲಿ, ಅವೆಲ್ಲವೂ ಬೇರೆ ಭಾಷೆಯಲ್ಲಿ ಬಂದಿರೋ ಮೂವಿಗಳು. ಆದರೆ ನಮ್ಮ ಕನ್ನಡದಲ್ಲಿ ಸೂಪರ್ ಹೀರೋ ಕಾನ್ಸೆಪ್ಟ್ ಅಲ್ಲಿ ಬಂದಿರೋ ಫಸ್ಟ್ ಮೂವಿ ಬಗೀರ. ಬನ್ನಿ ಈ ಪಿಕ್ಚರ್ ರಿವ್ಯೂನ ಮಾಡೋಣ. ಹಾಲಿವುಡ್ ಅಲ್ಲಿ ಬರೋ ಬ್ಯಾಟ್ಮ್ಯಾನ್ ಇರ್ಬೋದು, ಇಲ್ಲ ಐರನ್ ಮ್ಯಾನ್ ಇರ್ಬೋದು, ಇದೆಲ್ಲದು ಫ್ಯಾಂಟಸಿ ಅಂದ್ರೆ ರಿಯಾಲಿಟಿಗೆ ತುಂಬಾ ದೂರ ಇರೋ ಸೂಪರ್ ಹೀರೋಸ್ಗಳು ಆಗೋದ್ರು. ಬಟ್ ಕನ್ನಡದಲ್ಲಿ ಬಂದಿರೋ ಬಗೀರಾ ಮೂವಿ ರಿಯಾಲಿಟಿಗೆ ತುಂಬಾ ಹತ್ರ ಆಗಿದೆ. ಎಲ್ಲಾ ಪಿಕ್ಚರ್ ಅಲ್ಲೂ ಒಬ್ಬ ಡಂಪ್ ಆಗಿದ್ದವನಿಗೆ ಸೂಪರ್ ಪವರ್ ಸಿಕ್ಕಿ ಆಮೇಲೆ ಹೀರೋ ಆಗ್ತಾನೆ. ಬಟ್ ಈ ಪಿಕ್ಚರ್ ಅಲ್ಲಿ ಹೀರೋ ಮೊದಲೇ ಒಬ್ಬ ಸೂಪರ್ ಕಾಪ್ ಆಗಿ ಆಮೇಲೆ ಅವನಿಗೆ ಸೂಪರ್ ಹೀರೋ ಪವರ್ ಸಿಗುತ್ತೆ. ನಿಜ ಹೇಳಬೇಕು ಅಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ವರ್ಕ್ ಪ್ರೆಷರ್ ಹೇಗಿರುತ್ತೆ, ಹೈಯರ್ ಆಫೀಸರ್ಸ್ ಜೂನಿಯರ್ ಆಫೀಸರ್ಸ್ ನ ಹೇಗೆಲ್ಲ ಟಾರ್ಚರ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಸೂಪರ್ ಕಾಪ್ ಆಗಿದ್ದವನು ಯಾಕೆ ಬಗೀರ ಆಗಿ ಟರ್ನ್ ಆದ ಅನ್ನೋದೇ ಈ ಪಿಕ್ಚರ್ ನ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ಈ ಮೂವಿ ನೋಡ್ಬೇಕಾದ್ರೆ ನನಗಂತೂ ನಾನು ಕನ್ನಡ ಮೂವಿ ನೋಡ್ತಾ ಇದ್ದೀನ ಇಲ್ಲ ಯಾವ್ದಾದ್ರು ಹಾಲಿವುಡ್ ಮೂವಿನ ಕನ್ನಡ ಡಬ್ಡ್ ಅಲ್ಲಿ ನೋಡ್ತಾ ಇದ್ದೀನ ಅಂತ ಕನ್ಫ್ಯೂಸ್ ಆಗಿತ್ತು. ಅಷ್ಟೊಂದು ಚೆನ್ನಾಗಿದೆ ಗುರು. ಬರೀ ಹೀರೋ ಮಾತ್ರನೇ ಇಲ್ಲ, ಈ ಪಿಕ್ಚರ್ ಅಲ್ಲಿ ಬರೋ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಅಂಡ್ ಎಲ್ಲಾ ಕ್ಯಾರೆಕ್ಟರ್ಗಳು ಕೂಡ ಅಷ್ಟೇ ನೆನಪಲ್ಲಿ ಉಳಿತವೆ. ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ಸ್ಟೋರಿಲಿ ಒಂದು ಹೊಸ ಟ್ವಿಸ್ಟ್ ನ ತಗೊಂಡ್ಬರುತ್ತೆ. ಅದ್ರಲ್ಲೂ ಹೀರೋಯಿನ್ ಒಂದು ಡೀಸೆಂಟ್ ಆಗಿ ಒಂದು ಮೆಚ್ಯೂರ್ ಆಗಿ ಇರುವಂತ ಒಂದು ಕ್ಯಾರೆಕ್ಟರ್ ಮಾಡಿರೋದು ತುಂಬಾನೇ ಇಷ್ಟ ಆಯ್ತು. ಬೇರೆ ಪಿಕ್ಚರ್ ಅಲ್ಲೆಲ್ಲ ಹೀರೋಯಿನ್ ಸುತ್ತೋದು ಇಲ್ಲ ಹೀರೋ ಹೀರೋಯಿನ್ ಸುತ್ತೋದೇ ಆಗೋಗಿತ್ತು. ಇನ್ನು ಡೈರೆಕ್ಟರ್ ಸೂರಿ ಅವರು ಇವರ ಪ್ರೀವಿಯಸ್ ಪಿಕ್ಚರ್ಗಳು ಕಾಮಿಡಿ ಆಗಿದ್ರು, ಈ ಪಿಕ್ಚರ್ ಕಾಮಿಡಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಬಟ್ ಸಿನಿಮಾನ ತುಂಬಾನೇ ಚೆನ್ನಾಗಿ ಅಂಡ್ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿದ್ದಾರೆ. ನಿಜವಾಗ್ಲೂ ಇವ್ರ ವರ್ಕ್ನ ಮೆಚ್ಚಲೇಬೇಕು. ಇನ್ನು ವಿಲನ್ ಕ್ಯಾರೆಕ್ಟರ್ಗೂ ಒಂದು ಫ್ಲಾಶ್ ಬ್ಯಾಕ್ ನ ಇಟ್ಟಿರೋದು ನನಗೆ ತುಂಬಾ ಹೊಸದಾಗಿ ಅನ್ನಿಸ್ತು. ಅನ್ನೆಸೆಸರಿ BGM ಕೊಟ್ಟು ಸುಮ್ಮನೆ ಅವ್ರನ್ನ ನೋಡಿದ್ರೆ ಸ್ಕ್ಯಾರಿ ಆಗಬೇಕು ಆ ಥರ ಏನು ಮಾಡಿಲ್ಲ. ಬಟ್ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಹೀರೋ ಮತ್ತೆ ವಿಲನ್ ಯಾವಾಗ ಫೇಸ್ ಆಫ್ ಆಗ್ತಾರೋ ಅನ್ನೋ ಮೂಮೆಂಟ್ ನ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ವಿಷಯ, ತುಂಬಾ ಜನ ಈ ಪಿಕ್ಚರ್ ನ ಜಾಗ್ವಾರಿ ಕಂಪೇರ್ ಮಾಡ್ತಿದ್ದೀರಾ. ಬಟ್ ಜಾಗ್ವಾರು ಪರ್ಸನಲ್ ರಿವೆಂಜ್ ಸ್ಟೋರಿ. ಇದೆಲ್ಲ ಒಂಥರ ಖುಷಿ ತರೋ ವಿಚಾರ. ಆದ್ರೆ ರಿಲೀಸ್ ಆಗಿ ಕೆಲವೇ ದಿನಗಳಲ್ಲಿ ಇದು ಯಾಕೆ OTT ಬಂತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿರೋ ಮೂವಿ ಇದು. ನಾನು ಈ ಪಿಕ್ಚರ್ ನ ಥಿಯೇಟರ್ ಅಲ್ಲಿ ನೋಡಿದೆ, ನನಗಂತೂ ಒಂದು ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತಪ್ಪ. ನಾನು ಯೂಟ್ಯೂಬ್ ಮುಖಾಂತರ ನನ್ನ ಒಪಿನಿಯನ್ ಶೇರ್ ಮಾಡ್ತಾ ಇದ್ದೀನಿ. ಹಾಗಂತ ನಾನು ಕರೆಕ್ಟ್ ಅಂತಾನೆ ಅಲ್ಲ, ನಿಮಗೆ ಅನ್ಸಿದ ಒಪಿನಿಯನ್ ನೀವು ಕರೆಕ್ಟ್ ಮಾಡಿ. ಒಂದು ಸ್ಪಾಯ್ಲರ್ ಅಲರ್ಟ್, ಈ ಪಿಕ್ಚರ್ ಅಲ್ಲಿ ನಮ್ಮ ಹೀರೋಯಿನ್ ನ ಸಾಯಿಸ್ಬಿಡ್ತಾರೆ. ನಾನು ಶಾಕ್ ಆಗ್ಬಿಟ್ಟೆ, ಏನಕ್ಕೆ ಈ ತರ ಸಾಯಿಸ್ಬಿಟ್ರು ಅಂತ. ಆಮೇಲೆ ಅರ್ಥ ಆಯ್ತು, ಫ್ಲಾಶ್ ಬ್ಯಾಕ್, ನಾಟಿ ಕೋಳಿ, ಹಸ್ಬೆಂಡ್, ಸೀಗಡಿ ಸಿದ್ಧ, ಈ ಪಿಕ್ಚರ್ ಸ್ಟೋರಿ ಬರೆದಿರೋದೇ ಪ್ರಶಾಂತ್ ನೀಲ್ ಅಂತ. ಮೋಸ್ಟ್ಲಿ ಪ್ರಶಾಂತ್ ನೀಲ್ ಅವ್ರಿಗೆ ಹೀರೋ ಹೀರೋಯಿನ್ ಒಟ್ಟಿಗೆ ಸೇರೋದು ಇಷ್ಟನೇ ಇಲ್ಲ ಅನ್ಸುತ್ತೆ. ಆ ತರ ಇರುತ್ತೆ ಇವ್ರ ಪಿಕ್ಚರ್ ಅಲ್ಲಿ ಬರೋ ಸ್ಟೋರೀಸ್. ಫೈನಲ್ ವರ್ಡ್, ಬಗೀರಾ ಇಟ್ಸ್ ಅನ್ ಅಮೇಜಿಂಗ್ ಮೂವಿ. ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡಿ. ಯಾಕೆ ಅಂದ್ರೆ ಯಾವುದೇ ರೀತಿಯಾದ 18+ ಸೀನ್ಸ್ ಇದರಲ್ಲಿ ಇಲ್ಲ. ನಿಮ್ ಲೈಫಲ್ಲಿ ಎಷ್ಟೇ ಬಿಸಿನೆಸ್ ಇದ್ರು ಭಾನುವಾರ ಅದನ್ನೆಲ್ಲದನ್ನು ಮರೆತು ನಾನು ಮಾಡ್ತಿರೋ ವಿಡಿಯೋಸಿಗೆ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಅದೇ ತರ ನೀವೆಲ್ಲರೂ ನನ್ನ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.